ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು AV ವ್ಲಾಗ್ಸ್. ಸೊ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಅರ್ಜುನು ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾನೆ. ಸೊ ಬರ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾನೆ ನೋಡ್ರಿ. ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ಕೊಂಡು ಸೌತೆಕಾಯಿ ತಿಂತಾಯಿದ್ದೀನಿ. ಸೊ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿ ಸೌತೆಕಾಯಿ ತಿಂತವನೆ, ಜೊತೆಯಲ್ಲಿ ಒಂದು ಸಿಂಹನ ಕೂಸ್ಕೊಂಡವನೆ. ಆ ಸಿಂಹನ ಕೆಳ್ಕಕ್ಕೆ ನೋಡ ತಿಂತೀನಿ ಅಂದ್ಬಿಟ್ಟು ಬಂದ ಕೊಟ್ಟರೆ ನೋಡಿ ಹುಡುಗ್ಬಿಟ್ಟು. ಮತ್ತು ಇನ್ನೊಂದೇನು ಗೊತ್ತಾ, ಮೈಸೂರಿಗೆ ಹೋಗೋಣ ಅಂತ ಹೇಳಿದ್ರೆ ನಮ್ಮಮ್ಮ ನಮಗೆ ಕೆಲಸ ಐತೆ ಬಾ ಅಂತ ಹೇಳಿದ್ರೆ ನಿನಗೆ ಡ್ರಾಮಾ ಆಡ್ತಾ ಕೂತಿದ್ಯಾ ನೀನು? ಡ್ರಾಮಾ ಆಡ್ತಿದ್ಯಾ ಅಂತಂದ್ರೆ ಹೋಗೋಣ ಬಿಡು, ನಾಳೆ ಹೋಗೋಣ ಅಂತ ಹೇಳ್ದಲ್ಲ. ನಾಳೆ ನೈಟ್ ಹೋಗೋದು ನಾನು ಡ್ಯಾನ್ಸ್ ಹೋಗೋಣ. ಹ್ಞೂ ನಿಮ್ ಡ್ಯಾಡಿಗೆ ಇವಾಗ ಬಾ ಮಾರ್ಕೆಟ್ ಕೊಡ್ತಾರಣ ಅಂತಂದ್ರೆ ಬಿರಿಯಾನಿ ತಿನ್ನಕ್ ಹೋಗ್ಬೇಕಂತೆ. ಹೇಳಿ ಡ್ಯಾಡಿ, ಪಾಠ ಓದ್ದಂಗೆ ಓದು ನೀನು. ಈಗ ನಾನು ಅಲ್ಲೋಗಿದ್ದೆ. ಅಸಹ್ಯ ಬೇಜಾರಾಗಲ್ವಾ? ಏನು ಬಿರಿಯಾನಿ ಏನು ಅವಾಗೇನು ಬೇಜಾರಾಗಲ್ಲ. ಅಚ್ಚುಕಟ್ಟಾಗಿ ತಿನ್ನೋದ್ರಲ್ಲಿ ಏನಕ್ಕಮ್ಮ ಅಸಹ್ಯ? ಅಚ್ಚುಕಟ್ಟಾಗಿ ಒಂದ್ ಮುದ್ದೆ ಹೊಡೆದ್ಬಿಟ್ರೆ ಇದು ಏನೋ ಸೊಪ್ಪು ಸಾರು ಐತೆ, ಮುದ್ದೆ ಹೊಡೆದ್ಬಿಟ್ರೆ ಸಾಕಪ್ಪ ನಮ್ಗೆ. ಆ ಬಿರಿಯಾನಿ ನಮಗೆ ಸಾಕಾಗಲ್ಲ. ಆಗಲ್ಲ. ಅಲ್ಲ ಇರು, ಹಾಂ ಒಂದು ನಿಮಿಷ ಇರು. ಈಗ ತಿನ್ನೋದ್ರಲ್ಲಿ ಏನಕ್ಕೆ ಅಸಹ್ಯ ಪಟ್ಕೋಬೇಕು? ಅಸಹ್ಯ ಪಟ್ಕೊಳ್ಳೋದಲ್ಲ, ಅದೇನ್ ಡೈಲಿ ಬಿರಿಯಾನಿ ಬಿರಿಯಾನಿ ಅಪ್ಪ ಅಸಹ್ಯ ಅನ್ನೋದಲ್ಲ, ನಮ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂದ್ರೆ ಬಿರಿಯಾನಿ ನಮಗೆ ಪ್ರಾಣ. ಬಿರಿಯಾನಿ 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 ಇವು ನೋಡಿ ರೊಚ್ಗೆದ್ದಿರೋದ. ನನಗೆ ಚಿಕನ್ ಮಟನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಆಯ್ತು ತಿನ್ನೋಗಪ್ಪ, ಎಲ್ಲ ನಿನ್ನಂಗೆ ಅವನು ಕಲ್ತಿರೋದು ಬುದ್ಧಿಯ. ನನ್ನ ಮಕ್ಳು ಕಣೆ, ಅಪ್ಪನ ಮಕ್ಳು ಅವರು, ನನ್ನಂಗೆ ಅವನು ಇಲ್ಲ. ಹ್ಞೂ ಹೌದು, ನಿನ್ನಾಗೆ ಕನ್ನಡಕ ಹಾಕೊಂಡು ಅವನಲ್ಲ ಇವನು. ತಿಂತಿದ್ದೆ ಇವತ್ತು ತಿನ್ನಬಿಟ್ಟಿದ್ಯಾ? ಹ್ಞೂ ಕಣ. ನಾನೇ ಮತ್ತೆ ಇನ್ನೇನ, ನಾವೆಲ್ಲ ಬರೀ ಮುದ್ದೆ ಗೊಜ್ಜು ಬಸ್ಸಾರು ಉಪ್ಸಾರು ಬಿಟ್ರೆ ನಮ್ಗೆ ಹಳ್ಳಿಲಿ ಬೆಳ್ದಿರೋರ್ಗು ಸಿಟಿಲಿ ಬೆಳ್ದಿರೋರ್ಗು ಒಂದೇನಾ? ಹೌದೌದು. ಒಂದೇನಾ? ಇನ್ನೊಂದು ಏನು ಅಂದ್ರೆ ನಮ್ಮ ಡ್ಯಾಡಿ ಪ್ಯೂರ್ ಸಿಟಿ ಮೈಸೂರು, ನಮ್ಮಮ್ಮ ಪ್ಯೂರ್ ಹಳ್ಳಿ. ಯಾರನ್ನ ಕಂಪೇರ್ ಯಾವ್ದೋ ಒಂದು ಕಂಪೆ ಬಿಡು. ಇವಾಗ ಏನಂತೆ ನಾವೇ ಕಳ್ಳಿ ಆಗ್ಲಿ, ಅದು ಸಿಟಿನೇ. ಏನ್ ಸಿಟಿ ಏನಿಲ್ಲ. ಹಿರಿಯೂರು ಹಳ್ಳಿನ, ಹಿರಿಯೂರು ಸಿಟಿನೂ ಇದೆ ಹಳ್ಳಿನೂ ಇದೆ. ನೀವು ಹಳ್ಳಿಲಿ ಇದ್ದೀರಿ. ಅಲ್ಲಲ್ಲ, ಹಿರಿಯೂರು ಇವಾಗ ಸಿಟಿ ಆಗಿರೋದು, ಅವಾಗ ಹಳ್ಳಿನೇ ಅಲ್ವಾ? ನಾವು ಹಳ್ಳಿ ಇವಾಗ ಸ್ವಲ್ಪ ಇಂಪ್ರೂವ್ ಹೋಬ್ಳಿನೇ. ನೀವು ಒಳಗಡೆ ಇದ್ದಿದ್ದಲ್ವಾ? ತಾಲೂಕದು, ನೀವು ಒಳಗಡೆ. ಅದೇನು ಹಳ್ಳಿ ಅಲ್ಲ. ಏನದು? ಹಿರಿಯೂರು ಹಿರಿಯೂರು ಹಳ್ಳಿ ಅಲ್ಲ, ಸಿಟಿನೇ. ನೀವಿದ್ದಿದ್ದ ಆ ಹಿರಿಯೂರು ಸಿಟಿ ಒಳಗಡೆ ಗಲ್ಲಿ ಸಂಧಿ ಹಳ್ಳಿ. ಯಾಕೆ ಹಳ್ಳಿ ಆಗಲ್ಲ? ಹಿರಿಯೂರಲ್ಲಿ ಇದ್ದಿದ್ದ ಅಮ್ಮ. ಹುಟ್ಟಿದ್ದೆಲ್ಲ ಮೈಸೂರೇ ನಮ್ಮ ನೀನು? ಇಲ್ಲ, ಹುಟ್ಟಿದ್ದು ಭದ್ರಾವತಿ. ಭದ್ರಾವತಿ ಹುಟ್ಟಿದ್ದು. ಹುಟ್ಟಿದ್ದು ಭದ್ರಾವತಿ, ಬೆಳೆದಿದ್ದೆಲ್ಲ ರಜಿ ಜೊತೆ. ಮದುವೆ ಆಗಿದ್ದು ಮೈಸೂರು. ಈಗ ಇಲ್ಲಿ ವಾಸವಾಗಿರೋದು ಬೆಂಗಳೂರು. ನಾನು, ವೇಣು, ನಮ್ಮ ದೊಡ್ಡಣ್ಣ, ನಮ್ಮ ಡ್ಯಾಡಿ, ನಮ್ಮ ಚೆರಿ ಹುಟ್ಟಿದ್ದೆಲ್ಲ ಮೈಸೂರು. ಏಯ್, ಚೆರಿ ಬೆಂಗಳೂರಲ್ಲಿ ಹುಟ್ಟಿದ್ದು. ಚೆರಿ ಬೆಂಗಳೂರಲ್ಲಿ JP ಪಾರ್ಕ್ ಎದುರುಗಡೆ ಒಂದು ನಾಯಿ ಹಾಸ್ಪಿಟಲ್ ಇದೆ, ಅಲ್ಲಿ ಹುಟ್ಟಿದ್ದು. ಅಲ್ಲಿ ಅವನು ಜನನ. ಅವನು ಹುಟ್ಟಿದಾಗ ಹೋಗಿ ನೋಡಿದ್ವಿ ನಾವು. ಆಮೇಲೆ ನಾವು ಅವನ್ನ ಕಂಡುಬಿಟ್ಟು ಮನೆ ತಂದ ಎಷ್ಟಿತ್ತು ಇಷ್ಟೇ. ಮೂರನೇ ಅವನು ಇವನು. ನಾವು ನೋಡಿ ಹೇಳಿದ್ವಿ ಇದೇ ಬೇಕು ಇವನೇ ಬೇಕು ಅಂತ. ಅವನು ತಂದಿದ್ದು ಹೆಂಗೆ ಅಂದ್ರೆ, ನಾವು ನಾಯಿನ ನೋಡೋಕ್ಕೆ ಅಂತ ಹೋದ್ವಿ, ತಾಳೋದಕ್ಕೆ ಅಂತ. ಲಾಕ್ಡೌನ್ ಅಲ್ವಾ ಆ ಟೈಮಲ್ಲಿ, ಹೆಂಗೆಂಗೋ ಹೋದ್ವಿ ನಾವು ಇಲ್ಲಿ ಪೆಟ್ ಶಾಪ್ ಹತ್ರ. ಅವತ್ತು ನನಗೇನು ಸ್ಯಾಲ್ರಿ ಆಗಿತ್ತು 35,000 ರೂಪಾಯಿ. ಯಾವಾಗ ನನ್ನ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ನಲ್ಲ, 35,000 ರೂಪಾಯಿ ಬಂದಿತ್ತು. ನಾಯಿನ ತರೋಣ ಅಂದ್ಬಿಟ್ಟು ಅನ್ಕೊಂಡಾಗ ಇವನು ಹುಟ್ಟಿದ್ದ. ಇವನ್ನ ನೋಡ್ಕೊಂಬಂದು 35 ದಿನ. ಆಮೇಲೆ ಇವನೇ ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದಲ್ವಾ. ಸುಂದರ ಇದು ಹುಟ್ಟಿದಾಗ ಹೇಳಿದ್ರ ಇವನೇ ಬೇಕು ಅಂತ. ಅದೇ 35 ಡೇಸು, ಅವರು 45 ಡೇಸ್ ಅಂತ ಅಂದರು. 45 ಡೇಸು ನಾಯಿ ಇದು ಅವ್ರ ಅಮ್ಮಂದು ಹಾಲು ಕುಡಿಬೇಕು ಅಂತ. ನಾವು 35 ದಿನಕ್ಕೆ ಎತ್ತಾಕೊಂಬಂದ್ಬಿಟ್ವಿ ಇವನ್ನ. ಏನು ಊಟಕ್ಕೆ ಅಳೋನು ಹೆಂಗೆ ಅಳೋನಮ್ಮ. ಅಪ್ಪ ಇದು ಸೆರ್ಲಾಕ್ ಬರುತ್ತಲ್ಲ,
ಸರ್ಲಾಕ್ನ ಮೊಸರು ಕಲಸಿ ಕೊಡ್ತಾ ಇದ್ವಿ. ಏನು ಕಿರ್ಚಾಡೋನು ಅಂದ್ರೆ ಅದನ್ನ ಕಲಿಸ್ತಾ ಇರಕ್ಕೆ ಬಿಡ್ತಾರಲ್ಲ ಹಂಗೆ ಕಿರ್ಚಾಡೋನು. ಈಗ ತಿನ್ನೋದು ಇಲ್ಲ, ಹಂಗಾಡ್ತಿದ. ತುರ್ಕುದ್ರು ತಿನ್ನಲ್ಲ. ಬೆಳಿಗ್ಗೆ ಮಾಡ್ಕೊಳೋದ ಬೆಳೆ ಅಷ್ಟೊತ್ತಿಗೆ ಬಂದ್ಬಿಡೋಣ ಹತ್ರ. ಸರಿ ಓಕೆ, ಜಿಮ್ಗೆ ಹೊರಟು ಬರ್ತೀವಿ, ಆಮೇಲೆ ಸಿಗೋಣ. ಓಕೆನಾ? ಈಗ ಅವೇನೋ ಚಪಾತಿ ತಿಂತಾನೆ. ಇನ್ನಪ್ಪ ಒಂದೇ ಒಂದು ಚಪಾತಿ. You just always let it set. ಓಕೆ, ಈಗ ಫ್ಯಾಮಿಲಿ ಎಲ್ಲ ಆಚೆ ಹೊರಟಿದೀವಿ. ಎಲ್ಲಿಗೆ ಅಂತ ಅಂದ್ರೆ ಟರ್ಕಿ ಕೋಳಿ. ನಮ್ಮ ಸೈಡೆಲ್ಲ ಹೆಂಗೆ ಅಂದ್ರೆ ಟರ್ಕಿ ಕೋಳಿ ನಾರ್ಮಲ್ ಕೋಳಿ ಅಂಗಡಿಗಳಲ್ಲೆಲ್ಲ ಸಿಗಲ್ಲ. ಫಾರ್ಮ್ ಇರುತ್ತೆ, ಫಾರ್ಮ್ಗೆ ಹೋಗಿ ತಗೋಬೇಕು. ಈಗ ಅದಕ್ಕೆ ನಮ್ಮ ಸೈಟ್ ಹತ್ರ ಒಂದು ಫಾರ್ಮ್ ಇದೆ. ನಾವು ಅವಾಗ ಬಂದಿದ್ವಲ್ಲ, ಹೋದ್ಸತಿ ಬಂದಾಗ ಇಲ್ಲಿ ನೋಡಿದ್ವಿ ಒಂದು ಫಾರ್ಮ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಫಾರ್ಮು. ಮುಂಚೆ ಎಲ್ಲ ನಾವು ತಗೋತಿದ್ದಿಲ್ಲೇ ಫಾರ್ಮು. ಅವರು ಬೇರೆ ಅದೇ ಬೇರೆ ಓನರೇ ಮಾಡ್ತಿದ್ದಾರೆ ಈಗ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಪ್ರತಿಯೊಂದು ತರ ಕೋಳಿನೂ ನಿಮ್ಗೆ ಸಿಗುತ್ತೆ. ಆರಿನ ಕೋಳಿ ಎಲ್ಲ ಇದೆ. ಓಕೆ, ಈಗ ಅಲ್ಲಿ ಎಲ್ಲಾ ತರ ಕೋಳಿಗಳು ಸಿಗುತ್ತೆ. ನಾವು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀವಿ. I'm trying to doubt that. Can you stick through it? ಬಂದಿದ್ದು ಇಲ್ಲಿಗೆ ಏನಕ್ಕೆ ಅಂತ ಅಂದ್ರೆ ನಾಟಿ ಮೊಟ್ಟೆ, ಅದು ಪ್ಯೂರ್ ನಾಟಿ ಮೊಟ್ಟೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಪ್ಯೂರ್ ಅಂತ ಹೇಳಿದ್ದಾರೆ ಇದು, ಅಲ್ವೇನಮ್ಮ? ನೋಡೋಣ ಇದು ಪ್ಯೂರಾ ಏನು ಅಂತ ನಮಗೂ ಗೊತ್ತಿಲ್ಲ. ನಮ್ಮ ಅಮ್ಮನಿಗೆ ನಾಟಿ ಮೊಟ್ಟೆ ನನ್ನ ಪ್ರಕಾರ ಇದೇನು ಗೊತ್ತಾ, ಬಣ್ಣ ಬರದೇ ಹಂಗೆ ಕಣ. ಸಿಪ್ಪೆ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಸಿಪ್ಪೆ ಇದೈತಲ್ಲ ಸಿಪ್ಪೆ, ಇದೈತಲ್ಲ ಇದು ಮಂದ ಇರುತ್ತೆ. ಇದು ಹೌದೌದು, ಮಂದ ಐತಿದೆ. ಹೌದು, ಮಂದ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ ನಾಟಿ ಮೊಟ್ಟೆ ಚೆನ್ನಾಗಿತ್ತಲ್ವ ನಮ್ಮ, ಅದು ಮತ್ತೆ ಚಿಕ್ಕದು. ಕೆಲವೊಂದೊಂದು ಫೇಕ್ ಇರ್ಬೋದೇನೋ. ಇಲ್ಲ ಬಿಡು, ಅಲ್ಲಿಡು. ಸೊ ನಾಟಿ ಮೊಟ್ಟೆ ಅಂದ್ರೆ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ, ಅದಕ್ಕೆ ತಗೊಂಡೋಗಕ್ಕೆ ಅಂತ ಬಂದ್ವಿ. ಮತ್ತೆ ಟರ್ಕಿ ಕೋಳಿ ತಗೊಂಡಿದೀವಿ. ಟರ್ಕಿ ಕೋಳಿ ತುಂಬಾ ದಿನ ಆಗೋಗಿತ್ತು ತಿಂದು. ಏನ್ ಮಾಡ್ತೀಯಮ್ಮ ಟರ್ಕಿ ಕೋಳಿಲಿ? ಏನ್ ಸಾಂಬಾರ್ ಮಾಡೋದು ಇಲ್ಲ, ಚಾಪ್ಸ್ ಮಾಡೋದು ಅಷ್ಟೇ. ಸಾಂಬಾರ್ ಚಾಪ್ಸ್ ಮಾಡಮ್ಮ, ಸಕ್ಕದಾಗಿರುತ್ತೆ. ಟರ್ಕಿ ಕೋಳಿ ಚಾಪ್ಸ್ ಮಾಡಿದ್ರೆ ಸಕ್ಕದಾಗಿರುತ್ತೆ. ಓಕೆ, ಈಗ ಬಂದಿದ್ದೆಲ್ಲ ತಗೊಂಡಿದ್ದಾಯ್ತು. ಕೋಳಿ ತಗೊಂಡಿದೀವಿ, ಅಲ್ಲೋ ಕ್ಲೀನ್ ಮಾಡಿಸ್ಬೇಕು. ಸೊ ಹೋಗ್ತಾ ಅಂದಿವೆ, ಇನ್ನ ಏನೇನಾಗುತ್ತೆ ಏನು ನೋಡೋಣ. ಕುಡಿಯಂಗಿದ್ರು ಒಂದು ಮೊಟ್ಟೆ ಗೊತ್ತಾಗುತ್ತೆ. ಕುಡಿಯ ನಾನು ಯಾವತ್ತು ಕುಡ್ದೇ ಇಲ್ಲ ಹಂಗೆಲ್ಲ. ನಿಮ್ಮ ಅಪ್ಪ ಕುಡಿ. ಯಾವ್ದು ರೆಡಿ ಹೂವ ಇದು? ಯಾವ ತಾತಿರೋದು? ಸೊ ಈಗ ಈ ಹೂವು ತಗೋತಿದೀವಿ. ರೋಸ್ ತಗೊಳ್ಳಿ, ಕೊಡಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬಲ್ಲೆಲ್ಲ ಬರುತ್ತೆ. ಅಮ್ಮ ಡ್ಯಾಡಿ ಎಲ್ಲ ಊಟಕ್ಕೆ ಕುತ್ಕೊಂಡಿದೀವಿ.
ಇವತ್ತು ನಮ್ಮ ಮನೇಲಿ ಏನು ಅಂದರೆ ಮುದ್ದೆ ಸೊಪ್ಸಾರು. ಅಜ್ಜಿ ಇಲ್ಲಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ತಂದ್ವಲ್ಲ ಅದನ್ನು ಬೇಯಿಸಿ ಸುಲಿತಿದ್ದಾರೆ. ರೆಡಿ ಹೆಂಗಿದೆ ಬೇಡ? ತುಂಬ ಚೆನ್ನಾಗಿದೆ. ಇವತ್ತು ಫ್ರೆಶ್ ಸಾರು, ನೆನ್ನೆ ಮೊನ್ನೆದು ಚಿಕನ್. ತಿನ್ರಿ. ನೀಡಿರುವೆ ಓ ಗೆಳತಿ ಓದುವೆಯ ಮುಗಿಲ ಬಾನಗಲ ಬೋಲೆಯಲಿ ಹೃದಯ ಇಡುವೆ ನೀಡಿರುವೆ ಸವಾರಿ ಇಟ್ಕೊಂಡಿರೋ ನೋಡಿ ಹೇಗೆ ಇಟ್ಕೊಂಡವ್ರೆ, ಹೆಂಗ್ ಕೂತವ್ರು ಗೊತ್ತೇನೋ ಅರ್ಜುನ. ಸರಿ ಸರಿ ಏನಕ್ಕಪ್ಪ ಹಂಗ್ ಕೂತಿದ್ಯಾ? ಅಯ್ಯೋ ಇಲ್ಲಿ ಕಾಲೆಲ್ಲ ಇಟ್ಕೊಂಡು ಪಾಪ ಇಷ್ಟ ನೋಡಿ ಇದು ಮಗು ಇದ್ದಂಗೆ. ಮಗು ಮಕ್ಳು ಸೇಮ್ ಮಕ್ಳು ಹೆಂಗಾಡ್ತಾವ ಹಂಗಾಡ್ತೀವಿ ಪಾಪ. ನೋಡಿ ಅದೇ ಇಟ್ಕೊಂಡು ಕೂತಿರೋದ ನೀಟಾಗಿ. ನಾನು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಹಿಂದೆ. ಇಲ್ಲಿ ನೋಡಿ ಹೇಗೆ ತೋರಿಸ್ತೀನಿ. ಈ ಕಂಗಳ ಮುಂಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ. ಹಂಗೆ ತಲೆ ಮೇಲೆ ಇಟ್ಕೊಂಡು ಕೂತಿರೋದು. ಫೋನು ಮಗನೇ. ಆಯ್ತು ಬಿಡಿಯಪ್ಪ, ಸಾಕು ಬಾಡಪ್ಪ, ಚುಮ್ಮಿ ಬಾಡ. ಅವಳ ಮುಖ ನೋಡಿದಾಗ ಆ ಬಾನು ಕೂಡ ನಾಚಿ ಮೋಡ ಕರಗಿ ಭೂಮಿಗೆ ಮಳೆ ಸುರಿಯುವಾಗ ಮತ್ತೆ ಮತ್ತೆ ಹಾಡಬೇಕು ಅನಿಸಿದೆ. ನಮ್ಮ ಚರಿ ವಿಡಿಯೋ ನೋಡು ಮಗನೇ. ಚರಿ ಹಿಂಗೆ ನೋಡ್ತಾ ಇದ್ದೆ ಗುರಾಯಿಸ್ಕೊಂಡು. ಏನು ನೋಡ್ತಾವನೆ ಅಂತ ನೋಡಿದ್ರೆ ಅವನೇನೋ ಸೌತೆಕಾಯಿ ಕಟ್ ಮಾಡ್ತಾ ಅವನೇ. ನೋಡಿ ಸೌತೆಕಾಯಿ ಹಂಗಾಗ್ಬಿಟ್ಟೈತೆ. ಚೆನ್ನಾಗಿಲ್ಲ ಐಸಿ, ಹುಳ ಬಿದ್ದುಬಿಟ್ಟೈತಾ? ಬೇರೆ ಬೇರೆ ತಗೋ. ಇಲ್ಲಿ ಚೆನ್ನಾಗೈತಲ್ಲ? ಅಲ್ಲಿ ಚೆನ್ನಾಗೈತೆ, ಅದಷ್ಟು ಹೋಗೈತೆ ಅಷ್ಟೇ. ಇದು ಯಾವ ಸೌತೆಕಾಯಿ ಅಪ್ಪ? ನಿಂಗೂ ಬೇಕಾ ಸೌತೆಕಾಯಿ? 24 ಗಂಟೆ ಸೌತೆಕಾಯಿ ತಿಂತೀವಿ ಅಂತ ಅಲ್ಲ, ಏನಕ್ಕೆ ಅಂದರೆ ಡಯಟ್ ಇರೋದ್ರಿಂದ ಸೌತೆಕಾಯಿ ಆದಷ್ಟು ಒಳ್ಳೆಯದು. ಇದು ವಾಟರ್ ಇದಲ್ವಾ, ಇದು ವಾಟರ್ ಕಂಟೆಂಟ್. ಸೊ ಅದರಿಂದ ಬಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ಸೌತೆಕಾಯಿ ತಿಂತಾ ಇರ್ತೀನಿ. ಸೊ ಕೋಲ್ಡು ಹಂಗೆ ಆಗುತ್ತೆ. ಕೋಲ್ಡ್ ಏನಂದರೆ ಜಾಸ್ತಿ ಕೋಲ್ಡ್ ಇರುವಾಗ ತಿನ್ನಬಾರ್ದು ಅಷ್ಟೇ. ತಿನ್ನಬಾರ್ದು. ಕೋಲ್ಡ್ ಆದಮೇಲೆ ಒಂದಿನ ಬಿಟ್ಬಿಡೋ ಗ್ಯಾಪು. ಓ ನನಗೆ ಕೋಲ್ಡ್ ಇದೆ, ನನಗೆ ಬೇಡ ಅಜು, ನೀನು ಹಬ್ಬ ತಿನ್ನು. ಹಾಂ ಒಳ್ಳೇದಾಯ್ತು, ಉಳ್ಕತ್ತು. ಕಟ್ ಮಾಡು ತಿನ್ನು. ಹಾಂ ಎರಿಯಾದಿತ್ತು ಎಲ್ಲಿ ಗೊತ್ತಿಲ್ಲಪ್ಪ. ಅದೆಲ್ಲ ನಮ್ಮ ಅಜ್ಜಿ ಗೊತ್ತಾ, ಇಲ್ಲ ಇದೆಯಲ್ಲ ಹಿಂಗೆ. ಇದ್ರಲ್ಲಿ ಒಂದೆರಡು ಕಣ್ಣಿಗೆ ಇಟ್ಕೊತೀನಿ, ಕಣ್ಣು ಉರಿ ಬರ್ತಾ ಇರುತ್ತಲ್ಲ ಅದಕ್ಕೆ. ನಾಳೆ ನೋಡೋಣ ಪ್ಲ್ಯಾನ್ ಇನ್ನೂ ಏನೇನಾಗುತ್ತೆ ಏನು ಅಂತ. ಸೊ ಈಗೆಲ್ಲ ಮಲಗಿದ್ದಾರೆ, ನಾವು ಬಂದು ಊಟ ಮಾಡಿಬಿಟ್ಟು ಸೌತೆಕಾಯಿ ತಿಂತಾಯಿದ್ದೀವಿ. ಈಗ ನೆಕ್ಸ್ಟು ಏನಾಗುತ್ತೆ ನೋಡೋಣ. ನಮ್ಮ ಚರಿ ಮಗುನ ಬಿಟ್ಟು ಎಲ್ಲೋಗಿದ್ದಾನೆ ಅಂತ ನೋಡಿದ್ರೆ ಸೌಂಡ್ ಕೇಳಿಸ್ಕೊಂಡ್ರೆ ಇಲ್ಲಿ ಅಮ್ಮನ ಜೊತೆ ಮಾತಾಡ್ತಿದ್ದಾನೆ. ಏನಂದ್ರೆ ಏನಕ್ಕೆ ನಮ್ಮ ಅಮ್ಮನ ಜೊತೆ ಇವಾಗ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಅರ್ಜುನ ಇಬ್ಬರು ಹೋಗಿದ್ವಲ್ಲ ಆಚೆ ಡ್ಯಾನ್ಸ್ ಕ್ಲಾಸು, ಮತ್ತು ನಾನು ವರ್ಕೌಟ್ ಹೋಗಿದ್ವಿ. ಅಲ್ಲೇ ಲೇಟ್ ಆಗೋಯ್ತು. ಮತ್ತು ಮೂವಿದು ಎಲ್ಲ ಡಿಸ್ಕಷನ್ ಮಾಡಿ, ಅದು ಸ್ವಲ್ಪ ಡಿಸ್ಕಷನ್ ಇತ್ತು. ಸೊ ಅದೆಲ್ಲ ಮಾತಾಡಿ ಬಂದ್ವಲ್ಲ. ಸೊ ಅದಕ್ಕೆ ಇವಾಗ ಊಟ ಮಾಡಿ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕೋ ವ್ಲಾಗ್ ಮಾಡಿಲ್ಲ ಏನೋ ಅಂತ ಕೇಳ್ತಾರೆ ನಮ್ಮಮ್ಮ. ಅದನ್ನ ಮಿಸ್ ಮಾಡ್ತೀವೇನಮ್ಮ ಅಂತ ಹೇಳಿದ್ವಿ. ಅದು ವ್ಲಾಗ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಅಷ್ಟೇ. ಬ್ಯುಸಿ ಗೊತ್ತಿರೋ ನಿಮಗೆ ಗೊತ್ತಲ್ಲಮ್ಮ, ಫಿಲಮ್ದು ಅದು ಇದು ಓಡಾಟದ್ರಿಂದ ಇನ್ನೊಂದು 3-4 ದಿನ
ಸ್ಕ್ರಿಪ್ಟ್ ವರ್ಕ್ ಮುಗಿಯುತ್ತೆ ಅಲ್ಲೇನಾ. ಸ್ಕ್ರಿಪ್ಟ್ ವರ್ಕ್ ಇನ್ನು 2 ದಿನದಲ್ಲಿ ಮುಗಿಯುತ್ತೆ, ಆಮೇಲಿಂದ ನೀಟಾಗಿ ಬ್ಲಾಗ್ ಬರುತ್ತೆ. ಸೊ ಅದರಿಂದ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು 2 days ಅಷ್ಟೇ, ಕಷ್ಟಪಡಬೇಕು. ಆ ಕಡೆ ಈ ಕಡೆ ಎಲ್ಲ ಕಡೆ ಕಷ್ಟಪಡ್ತಿದ್ದೀವಿ ನಾವು. ಸೊ ಇನ್ನೊಂದು ಏನಂದ್ರೆ ನಮ್ಮ ಅಮ್ಮ ಇವತ್ತು ಸಾಂಬಾರ್ ಮಾತ್ರ ಸಖತ್ತ ಮಾಡಿದ್ರು. ಅಮ್ಮ ಸಕ್ಕದಾಯ್ತು ಕಣಮ್ಮ ಸಾಂಬಾರು ಪತ್ರ. ಇವತ್ತು ಡಯಟ್ ಮಿಸ್ ಆಗೋಯ್ತು ವೇಣುದು. ಒನ್ ಟೈಮ್ ರೈಸ್ ತಿನ್ಬೇಕು ಕಣ, ಸ್ವಲ್ಪ ಬೇಡಮ್ಮ ಇನ್ನ ಬೆಳಗ್ಗೆ ಚಪಾತಿ ತಿಂದ್ರೆ ಈಗ ಒಂದಷ್ಟು ದಿನ ನಾವು ಕಷ್ಟಪಟ್ರೆ ಆಮೇಲೆ ಸುಖ ಅಲ್ಲೇನಾ. ಎಷ್ಟಾಗುತ್ತೋ ಅಷ್ಟು ಕಷ್ಟಪಡೋಣ. ಅಮ್ಮ ಈಗೇನಮ್ಮ ಮೈಸೂರಿಗೆ ಹೋಗೋದ ಹೆಂಗೆ ನಾಳೆ ನೈಟ್? ನಾಳೆ ನೈಟ್ ಹೆಂಗೆ ಕತೆ ಅದೇ ಹೋಗಿ ಬರಂಗಿದ್ರೆ ಹ್ಞೂ ಮತ್ತೆ ನಾಳೆ ನೈಟ್ ಹೋಗಿ ನಾಳಿದ್ದು ನೈಟ್ ಬರ್ತಾ ಇರೋದೆ. ಬರ್ಬೇಡ ಲೇ ನಾಳೆ ನೈಟ್ ಹೋಗಿ ನಾಳಿದ್ದು ನೈಟ್ ಬರೋದ ಕಣಮ್ಮ. ಏನು ಅಷ್ಟೇ, ಆ ಥರ ಇದ್ರೆ ನಾನು ಶುಕ್ರವಾರ ಇಲ್ಲಿ ಇರಬೇಕು. ಸರಿ ಆಯ್ತು ಓಕೆ. ಈಗ ಮೈಸೂರಿಗೆ ಹೋಗ್ಬೇಕಾದ್ರೆ ನೋಡೋಣ ಏನಾಗುತ್ತೆ ಏನು ಅಂತ. ಸಿಗ್ತೀವಿ ನಿಮಗೆ. ನೈಟ್ ಹೋಗ್ಬೇಕಾ ಅಂತ ಬೇಜಾರು ಏನಿಲ್ಲ, ನೈಟೇ ಚಂದ ಮೈಸೂರು ನೈಟ್ ಎಲ್ಲ ಸುತ್ತಾಡೋಕ್ಕೆ. ಓಕೆ, ಇವತ್ತಿನ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಏನಂದರೆ ನಾಳೆ ಒಂದು ಹೊಸ ವ್ಲಾಗು, ನಾಳೆ ಏನಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನೇನಾಗುತ್ತೆ ಮೈಸೂರಲ್ಲಿ ಏನು ಅಂದ್ಬಿಟ್ಟು ತೋರಿಸ್ತೀವಿ ನಿಮಗೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕು ಶೇರು ಕಮೆಂಟ್ ಮಾಡಿ. ಮತ್ತು ಎಲ್ಲರಿಗೂ ನಿಮ್ಮ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀವಿ. ಇಷ್ಟ ಆಗಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರಿಗೂ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.